ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಆರೋಗ್ಯಕವಾಗಿರುವಂಥ ರೆಸಿಪಿ ನೋಡಿ. ಇದು ರಾಗಿ ಗಂಜಿ ಅಂತೇಳಿ ನಮ್ಮೂರ ಕಡೆ ಎಲ್ಲ ನಾವು ಕರಿತೀವಿ. ನೀವು ಹೇಗೆ ಕರಿತೀರೋ ನಂಗೆ ಗೊತ್ತಿಲ್ಲ. ಬಟ್ ರಾಗಿ ಗಂಜಿ ಸ್ವೀಟ್ ಗಂಜಿ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಅಂತ ಅಂದರೆ 6 ತಿಂಗಳದ್ದು ಅಥವಾ 1 ವರ್ಷದ್ದು ಮಕ್ಕಳು ಇರುತ್ತಲ್ವ, ಅವಾಗ ಈ ಥರ ನೀವು ಗಂಜಿನ ಮಾಡಿ ಕುಡಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಒಳ್ಳೆ ಹೆಲ್ತಿಯಾಗಿರುವಂತಹ ರಾಗಿ ಮಿಲ್ಲೆಟ್ ಅಂತ ಕೂಡ ಕರಿಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ತುಂಬಾ ಈಸಿಯಾಗಿರುತ್ತೆ. ಹಾಗೆ ಸಿಂಪಲ್ಲಾಗಿ ರಾಗಿ ಗಂಜಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ. ಇದು ನಾನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೋಸಿ ಇಟ್ಕೊಂಡಿರುವಂಥ 1 ಕಪ್ಪು ರಾಗಿ ಹಿಟ್ಟು. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಚಿಕ್ಕ ಮಕ್ಕಳಿಗೆ ಮಾಡಬೇಕು ಅಂತ ಅಂದರೆ ನೀವು ಡ್ರೈ ಫ್ರೂಟ್ಸ್ನ ಹಾಕಬೇಡಿ. ಪೌಡರ್ನ ಮಾಡಿ ಬೇಕಾದ್ರೆ ಹಾಕ್ಬೋದು. ನಂತರ ನಾನಿಲ್ಲಿ ಮೇಲ್ಗಡೆ ಹಾಕಲಿಕ್ಕೆ ಮಾತ್ರ ಆದಷ್ಟು ಬಾದಾಮ್ ಗೋಡಂಬಿನ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. 1 ಕಪ್ಪು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ರುಚಿಕರವಾಗಿರುವಂತಹ ಹೆಲ್ತಿಯಾಗಿರುವಂತಹ ರಾಗಿ ಗಂಜಿನ ಮಾಡ್ಬೋದು. ಇವಾಗ ರಾಗಿ ಹಿಟ್ಟನ್ನು 1 ಕಪ್ಪಲ್ಲಿ ತೊಗೊಂಡಿದ್ದೆ ಅಲ್ವಾ, ಅದೇ ಕಪ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಕಲಸಿ ಇಟ್ಕೊಳ್ಬೇಕು, ಅಂದರೆ ಗಂಟಾಗೋದಿಲ್ಲ. ಡೈರೆಕ್ಟ್ಲಿ ನಾವು ಒಮ್ಮೆನೇ ಹಿಟ್ಟನ್ನು ಹಾಕಿಬಿಟ್ರೆ ನೀರೊಳಗೆ ಗಂಟಾಗಿಬಿಡತ್ತೆ. ಅದಕ್ಕೋಸ್ಕರ ಈ ಥರ ನಾವು ಫಸ್ಟು ನೀರೊಳಗೆ ಹಾಕಿ ಕಲಸಿ ಇಟ್ಕೊಂಡು ನಂತರ ನೀರೊಳಗೆ ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಆಗಿದೆ ನೋಡಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 3 ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಕುದಿ ಬರಬೇಕು. ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ನೀರು ಕುದಿಬೇಕು. ಕುದಿಯೋ ಟೈಮ್ದೊಳಗೆ ಇಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟಿದೆ ಅಲ್ವಾ, ರಾಗಿ ಹಿಟ್ಟು, ಅದನ್ನು ಹಾಕ್ಕೊಳ್ಬೇಕು. ನೀವು ಹಾಕಿದ ತಕ್ಷಣವೇ ಇದನ್ನು ಕೈ ಆಡಿಸ್ಬೇಕು. ಇಲ್ಲ ಅಂತಂದರೆ ಕೆಳಗಡೆ ಎಲ್ಲ ಗಂಟಾಗಿಬಿಡತ್ತೆ. ನೋಡಿ, ಈ ಥರ ಕೈ ಆಡಿಸ್ತಾನೆ ಇರಿ. ಇದನ್ನು ನಾವು ಸ್ಟಾರ್ಟಿಂಗ್ ಅಂದರೆ ಫಸ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಹಿಟ್ಟು ಹಾಕ್ಕೊಳ್ಬೋದು. ಯಾಕೆಂತಂದರೆ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಸ್ವೀಟು ನೀವು ಜಾಸ್ತಿ ತಿನ್ನೋದಿದ್ರೆ ಸ್ವಲ್ಪ ನೋಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಕಡಿಮೆ ತಿನ್ನೋರು ಇದಿಷ್ಟ ಆದರೆ ಕರೆಕ್ಟಾಗಿರುತ್ತೆ ಸ್ವೀಟ್ಗೆ. ನೋಡಿ, ಬೆಲ್ಲವು ಪೂರ್ತಿಯಾಗಿ ಈ ಥರ ಕರಗಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಕರಗಿಸ್ಕೊಂಡು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಇದು ಕುದಿಬೇಕು. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ನೀವು ಏನಾದರೂ ಮಕ್ಕಳಿಗೆ ಕೊಡೋದಿದ್ದರೆ ಡ್ರೈ ಫ್ರೂಟ್ಸ್ನ ಹಾಕಬೇಡಿ. ಹಾಗೆ ಪೌಡರ್ ಮಾಡಿ ಕೂಡ ಹಾಕ್ಬೋದು. ಒಂದು 10 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ನೋಡಿ, ಇದಿಷ್ಟಿದ್ರೆ ಸಾಕು. ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಹಾಗೆ ಜಾಸ್ತಿ ತೆಳು ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ಇದಿಷ್ಟು ತೆಳುವಾಗಿದ್ದರೆ ನಂತರ ನಾವು ಪೂರ್ತಿಯಾಗಿ ಆರೋದಕ್ಕೆ ಇಡ್ತೀವಿ ಅಲ್ವಾ, ಆವಾಗ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ. ಹಾಗಾಗಿ ಇದಿಷ್ಟಿದ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಡ್ತಾ ಇದ್ದೀನಿ. ನೋಡಿದ್ರಲ್ವ, ಸಿಂಪಲ್ಲಾಗಿ ಇದನ್ನು ನಾವು ಚಿಕ್ಕ ಮಕ್ಕಳಿಗೆ ಕೊಡಬೇಕು ಅಂತ ಅಂದರೆ 3 ಟೈಮ್ ನೀವು ಇದನ್ನು ಕೊಡಿ. ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಒಳ್ಳೆ ಹೆಲ್ತಿಯಾಗಿರುವಂತಹ ರಾಗಿ ಗಂಜಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ವ, ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.